ಹಾಲೆಲೂಯಾ! ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ, ಈ ದಿನ ದೇವರ ವಾಕ್ಯಕ್ಕಾಗಿ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಹೊಸ ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಪ್ರಶಾಂತವಾಗಿ ನಿದ್ರಿಸಿದ್ದೀರಾ? ಕರ್ತನನ್ನು ಸ್ತುತಿಸಿದ್ದೀರಾ? ಜೀವಿತದಲ್ಲಿ ಹೋರಾಟಗಳಿರುವುದು ತಪ್ಪುವುದಿಲ್ಲ ಪ್ರಿಯರೇ. ಬಲಹೀನತೆ, ರೋಗಗಳು ಬರ್ತಾ ಹೋಗ್ತಾ ಇರ್ತವೆ. ಇದರ ಕುರಿತು ದೊಡ್ಡದಾಗಿ ದಿಗಿಲು ಪಡುವ ಅವಶ್ಯಕತೆ ಇಲ್ಲ. ಯೇಸುವಿನಲ್ಲಿ ನಂಬಿಕೆ ಇಡಿರಿ, ಆತನು ಮಾರ್ಪಡುವುದಿಲ್ಲ. ನಂಬಿಕೆಗೆ ಯೋಗ್ಯನಾದ ದೇವರು, ಕೈ ಬಿಡದ ದೇವರು. ಯಾವುದೇ ಶೋಧನೆ ಬಂದರೂ ಕೂಡ ಮುಂದಕ್ಕೆ ಸಾಗುವವರಾಗಿರ್ತೇವೆ. ಯೇಸುವೇ, ನನ್ನ ಹೃದಯದೊಳಗೆ ಬನ್ನಿರಿ, ನಿಮ್ಮ ಸನ್ನಿಧಿ ನನ್ನ ಮನೆಯೊಳಗೆ ದಯಪಾಲಿಸಿರಿ ಎಂದು ಬೇಡಿಕೊಳ್ಳುವುದಾದರೆ ಆಶೀರ್ವದಿಸ್ತಾರೆ ಪ್ರಿಯರೇ. ಯೇಸು ನಿಮ್ಮ ಹೃದಯದಲ್ಲಿರುವುದಾದರೆ ನೀವು ಆಶೀರ್ವದಿಸಲ್ಪಡ್ತೀರಿ. ಆತನ ಸನ್ನಿಧಿ ನಿಮ್ಮ ಮನೆಯಲ್ಲಿರೋದಾದರೆ ನಿಮ್ಮ ಮನೆಯಲ್ಲಿರುವವರೆಲ್ಲರೂ ಆಶೀರ್ವದಿಸಲ್ಪಡ್ತಾರೆ. ಈ ದಿನ ನಿಮ್ಮೊಂದಿಗೆ ದೇವರಿದ್ದಾರೆಂದು ಹೇಳ್ತಾ ಇದ್ದೀರಿ, ದೇವರಿಗೆ ಸ್ತೋತ್ರ. ಆದರೆ ನಿಮ್ಮ ಮನೆಯಲ್ಲಿ ಯೇಸು ಇದ್ದಾರೋ? ನಿಮ್ಮ ಮನೆಯಲ್ಲಿ ಯಜ್ಞವೇದಿ ಇದೆಯಾ? ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ನೀವು ನಿಮ್ಮ ಮನೆಯವರೊಂದಿಗೆ ಸೇರಿ ಪ್ರಾರ್ಥಿಸುತ್ತಾ ಇದ್ದೀರಾ? ನೀವು, ನಿಮ್ಮ ಕುಟುಂಬ, ಮಕ್ಕಳು ಸೇರಿ ದೇವರ ಸನ್ನಿಧಿಯಲ್ಲಿ ದಿನಾಲು ದೇವರಿಗೆ ವಿಜ್ಞಾಪಿಸುವವರಾಗಿಯೂ ದೇವರನ್ನು ಸ್ತುತಿಸುವವರಾಗಿಯೂ ಇದ್ದೀರಾ? ಆ ರೀತಿ ಮಾಡುವುದಾದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನು ಕಾವಲಾಗಿಡುತ್ತಾನೆ. ದೇವರನ್ನು ಕೂಗುವಾಗ ಆತನು ತಿರುಗಿ ಮಾತಾಡಿಸುವ ದೇವರು. ಅಷ್ಟೇ ಅಲ್ಲ, ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗಿರಲು ಬಯಸುವಾತನಾಗಿದ್ದಾರೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಟ್ಕೊಳ್ರಿ. ನನ್ನ ಭಕ್ತಿ ನನ್ನದೇ, ನನ್ನ ಹೆಂಡತಿಯ ಭಕ್ತಿ ಅವಳದೇ, ಮಕ್ಕಳ ಇಷ್ಟ ಮಕ್ಕಳದ್ದು ಎಂದು ಹೇಳಿ ಬಿಡಬಾರ್ದು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬ ಮಾತಿನ ಪ್ರಕಾರ ಜೀವಿಸುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿರಿ. ಹಾಗಾದರೆ ನಿಮ್ಮಲ್ಲಿ ಕ್ರಿಸ್ತನಿದ್ದಾನೋ? ನಿಮ್ಮಲ್ಲಿ ಕ್ರಿಸ್ತನಿರೋದಾದರೆ ನಿಮ್ಮ ಮನೆಯವರನ್ನೆಲ್ಲ ಕ್ರಿಸ್ತನಿಗಾಗಿ ಸಂಪಾದಿಸಬೇಕೆಂಬ ಆಸೆ ನಿಮಗಿರುತ್ತೆ ಅಲ್ಲವೇ? ಲೂದ್ಯಳು ತನ್ನ ಹೃದಯ ದೇವರಿಗೆ ಅರ್ಪಿಸಿಕೊಟ್ಟಾಗ ತನ್ನ ಮನೆಯವರನ್ನೆಲ್ಲ ದೇವರ ಬಳಿಗೆ ಕರ್ತರ್ತಾಳೆ. ಸೆರೆಯ ಯಜಮಾನನು ಯೇಸುವಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ ನಂತರ ತನ್ನ ಮನೆಯವರನ್ನೆಲ್ಲ ಯೇಸುವಿನ ಬಳಿಗೆ ಕರೆತಂದು ಅವರು ದೀಕ್ಷಾಸ್ನಾನ ಹೊಂದಿಕೊಳ್ಳುವಂತೆ ಮಾಡ್ತಾನೆ. ನಿಮ್ಮ ಮನೆಯಲ್ಲಿ ಕುಟುಂಬವೇ ದೇವರ ಸನ್ನಿಧಿಯಲ್ಲಿ ಮಾರ್ಪಟ್ಟಿರುವ ಅನುಭವ ಏನಾದರೂ ಇದೆಯಾ? ನಿಮ್ಮ ಮನೆಯಲ್ಲಿ ಯಜ್ಞವೇದಿ ಇದೆಯಾ? ಮಂಜೂಷದ ಪೆಟ್ಟಿಗೆ ಇದೆಯಾ? ಮಂಜೂಷದ ಪೆಟ್ಟಿಗೆ ಎಂಬ ಮಾತೆಂದಾದರೂ ಕೇಳಿದೀರಾ? ಹಳೆ ಒಡಂಬಡಿಕೆಯಲ್ಲಿ ಮಂಜೂಷದ ಪೆಟ್ಟಿಗೆ ದೇವದರ್ಶನ ಗುಡಾರದಲ್ಲಿ ಪ್ರಾಮುಖ್ಯವಾದ ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಡುತ್ತಾ ಇತ್ತು. ಹಾಗಿಡಬೇಕೆಂದು ದೇವರು ಮೋಶೆಗೆ ಹೇಳ್ತಾರೆ. ಮೋಶೆ ದೇವರು ಹೇಳಿದಂತೆ ಮಾಡ್ತಾನೆ. ತುರಾಯಿ ಮರದಿಂದ ಪೆಟ್ಟಿಗೆ ಮಾಡಿಸಿ ಅದಕ್ಕೆ ಬಂಗಾರದ ತಗಡಗಳನ್ನು ಹೊದಿಸಿ ಅದರ ಮೇಲ್ಭಾಗವನ್ನು ಚೊಕ್ಕ ಬಂಗಾರ ಕರುಣಾಸನವಾಗಿ ಕೆರೂಬಿಯರು, 2 ಕೆರೂಬಿಯರು ಆ ಕಡೆ ಈ ಕಡೆ ಬಾಗಿರುವಂತೆ, ಇಲ್ಲಿ ದೇವರ ಸನ್ನಿಧಿ ಇದೆ ಎಂದು ಗುರುತಿಸಲ್ಪಡುವಂತೆ ಮಂಜೂಷ ಪೆಟ್ಟಿಗೆಯ ಮುಚ್ಚಳವಾಗಿರುವಂತಹ ಕರುಣಾಸನದ ಮೇಲೆ ಇಡಲಾಗಿತ್ತು. ಅದಕ್ಕೆ 2 ಬಳೆಗಳನ್ನು ಹಾಕಿಸಿ ಕೋಲಿನಿಂದ ಹೊತ್ತುಕೊಳ್ಳುವಂತೆ ಯಾರು ಮುಟ್ಟಲಾರದ ಹಾಗೆ ಅದನ್ನ ತಯಾರು ಮಾಡಲಾಗಿತ್ತು. ಯಾಕೆಂದರೆ ಸ್ವತಃ ಅದು ದೇವರ ಪರಿಶುದ್ಧತೆಗೆ ಗುರುತಾಗಿತ್ತು. ಆ ಪೆಟ್ಟಿಗೆಯೊಳಗೆ ಇಸ್ರಾಯೇಲರನ್ನು ಅರಣ್ಯದಲ್ಲಿ 40 ವರ್ಷ ಪೋಷಿಸಿದ ಮನ್ನದ ಪಾತ್ರೆ ಇತ್ತು. ಮನ್ನದ ಪಾತ್ರೆ ಅಂದರೆ ದೇವರು ಅವರಿಗೆ ಮನ್ನದಿಂದ ಪೋಷಿಸಿದ್ರು. ಆ ಮನ್ನವನ್ನು ಒಂದು ಪಾತ್ರೆಯಲ್ಲಿಟ್ಟು ಅದರಲ್ಲಿ ಇಡುತ್ತಾರೆ. ಆ ಮನ್ನಾ ನಮ್ಮ ಯೇಸುವೇ ಆಗಿದ್ದಾರೆ. ಈ ದಿನ ಅನುದಿನವೂ ನಮಗೆ ಮನ್ನಾ, ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದ ಮೂಲಕ ದಿನಾಲು ಸಾರ್ತಿದ್ದೇವೆ. ಈ ಅನುದಿನದ ಧ್ಯಾನವನ್ನು ಯೂಟ್ಯೂಬ್ನಲ್ಲಿ ಮನ್ನದ ರೂಪದಲ್ಲಿ ಅನೇಕರು, ಅಂದರೆ ಅನುದಿನವೂ ದೇವರು ತನ್ನ ಮಾತಿನಿಂದ ಪೋಷಿಸುವ ಪೋಷಣೆಯನ್ನು ಹೊಂದಿಕೊಳ್ತಿದ್ದಾರೆ. 2ನೇದಾಗಿ ದಶಾಜ್ಞೆಗಳ ಹಲಿಗೆಗಳಿದ್ದುವು. ಈ ದಶಾಜ್ಞೆಗಳ ಹಲಿಗೆಗಳು ಮಂಜೂಷ ಪೆಟ್ಟಿಗೆಯಲ್ಲಿಡಲ್ಪಡಲು ಕಾರಣವೇನೆಂದರೆ ನಾವು ಆತನ ಆಜ್ಞಾನುಸಾರವಾಗಿ ನಡೆದುಕೊಳ್ಳಬೇಕೆಂದು ಸೂಚಿಸುತ್ತದೆ. ಆ ದೇವರ ಆಜ್ಞೆಗಳು ವಿಶ್ವಾಸಿಯ ಜೀವಿತಕ್ಕೆ ಎಷ್ಟೋ ಅಗತ್ಯವಾಗಿವೆ. ಅವುಗಳನ್ನು ನಾವು ನೆರವೇರಿಸಲಾದರೆ ನಮ್ಮ ಕರ್ತನ ಶಕ್ತಿಯ ಮೂಲಕ ನಮ್ಮೊಳಗೆ ನೆರವೇರ್ತವೆ. 3ನೇದಾಗಿ ಚಿಗುರಿರುವ ಆರೋನನ ಕೋಲು. ಆರೋನನ ಕೋಲು ಅನ್ನುವಾಗ ಚಿಗುರಿರುವ ಕೋಲು ಅದೊಂದು ಮರ ಅಲ್ಲ, ಅದು ಯೇಸು ಕ್ರಿಸ್ತನಿಗೆ ಗುರುತಾಗಿದೆ. ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿದ್ದಾನೆ ಎನ್ನುವುದಕ್ಕೆ ಗುರುತು. ಆ ಮಂಜೂಷದ ಪೆಟ್ಟಿಗೆ ದೇವರ ಸನ್ನಿಧಿಗೆ ಗುರುತಾಗಿದೆ. ಆ ಮಂಜೂಷ ಪೆಟ್ಟಿಗೆಯ ವಿಷಯದಲ್ಲಿ ದೇವ ಪ್ರಜೆಯಾದ ಇಸ್ರಾಯೇಲರು ನಿರ್ಲಕ್ಷ್ಯರಾಗಿದ್ದಾಗ ಆ ಮಂಜೂಷದ ಪೆಟ್ಟಿಗೆ ಶತ್ರು ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ದಾವೀದನು ರಾಜನಾದಾಗ ದೇವರ ಸನ್ನಿಧಿಯನ್ನು ಪ್ರೀತಿಸಿ
ದಾವೀದನು ಆ ದೇವರ ಮಂಜೂಷ ಪೆಟ್ಟಿಗೆಯನ್ನು ತನ್ನ ದೇಶಕ್ಕೆ ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ತಿರುಗಿ ತರಬೇಕೆಂದು ಅದಕ್ಕಾಗಿ ಒಂದು ಹೊಸ ಬಂಡಿಯನ್ನು ಮಾಡಿಸಿ ಆ ಬಂಡಿಯ ಮೇಲೆ ಅದನ್ನಿಟ್ಟು ಆ ಬಂಡಿಯನ್ನು ತಳ್ಕೊಂಡು ಬರ್ತಿರುವಾಗ ನಿಜವಾಗ್ಲೂ ನೋಡಬೇಕಾದ್ರೆ ವಾಕ್ಯಾನುಸಾರವಾಗಿ ಅದನ್ನು ಲೇವಿಯರು ಮಾತ್ರವೇ ಹೊತ್ಕೊಂಡು ಹೋಗಬೇಕಿತ್ತು. ಆ ರೀತಿ ಎತ್ತಿನ ಬಂಡಿಯಲ್ಲಿ ಹೊತ್ಕೊಂಡು ಬರ್ತಿರುವಾಗ ಎತ್ತಿನ ಕಾಲು ಜಾರಿದಕ್ಕೆ ಪೆಟ್ಟಿಗೆ ಸರ್ಕೊಂಡು ಬೀಳುತ್ತಿರುವಾಗ ಉಜ್ಜ ಎಂಬವನು ಅದನ್ನು ಕೈ ಹಿಡಿಯುತ್ತಾನೆ. ದೇವರ ಕೋಪದಿಂದ ಅವನು ಅದೇ ಸ್ಥಳದಲ್ಲಿ ಬಿದ್ದು ಸಾಯುತ್ತಾನೆ. ಅದಕ್ಕೆ ಪ್ರಿಯರೇ, ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧ ದೇವರ ತಂಟೆಗೆ ಹೋಗಬಾರ್ದು. ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಭಯಂಕರ. ದೇವರೊಂದಿಗೆ ಆಟ ಆಡ್ತಾ ಇದ್ದಾರೆ ಈ ದಿನ ಬಹಳ ಜನ. ಇನ್ನೂ ದೇವರು ದೀರ್ಘಶಾಂತನಾಗಿ ಕಾದುಕೊಂಡಿದ್ದಾರೆ. ಆದರೆ ದೇವರನ್ನು ಮರೆಯುವವರೇ ಜಾಗ್ರತೆ, ಕಠಿಣವಾದ ತೀರ್ಪು ಇದೆ. ಆ ಮಂಜೂಷ ಪೆಟ್ಟಿಗೆ ಇನ್ನು ಮುಂದೆ ಸಾಗಿಸಲಿಕ್ಕಾಗದೆ ಹತ್ತಿರದಲ್ಲೇ ಒಬೇದೆದೋಮನು ಎಂಬುವನ ಮನೆಯಲ್ಲಿ ಅದನ್ನಿಟ್ರಂತೆ. ವಿಚಿತ್ರವೇನೆಂದರೆ, ಯಾವ ಮಂಜೂಷ ಪೆಟ್ಟಿಗೆಯನ್ನು ಮುಟ್ಟಿದ್ದಕ್ಕೆ ಅಪಾಯ ಉಂಟಾದಾಗ ಅದೇ ಮಂಜೂಷದ ಪೆಟ್ಟಿಗೆಯನ್ನು ಒಬೇದೆದೋಮನು ತನ್ನ ಮನೆಯಲ್ಲಿಟ್ಕೊಂಡಾಗ ಏನಾಯ್ತಂತೆ? ಮೊದಲ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದ 14ನೇ ವಚನ ಏನು ಹೇಳುತ್ತೆ ನೋಡಿ. ದೇವರ ಮಂಜೂಷವು ಒಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನೂ ಅವನಿಗಿದ್ದದ್ದೆಲ್ಲವನ್ನೂ ಆಶೀರ್ವದಿಸಿದನು. ಅದೇ ಮಂಜೂಷ ಪೆಟ್ಟಿಗೆಯನ್ನು ಒಬ್ಬನು ಕೈಚಾಚಿ ಮುಟ್ಟಿದಾಗ ಸಾಯುತ್ತಾನೆ, ಪ್ರಾಣ ಕಳೆದುಕೊಳ್ತಾನೆ. ಅದೇ ಮಂಜೂಷದ ಪೆಟ್ಟಿಗೆ ಒಬೇದೆದೋಮನು ಎಂಬುವನ ಮನೆಯಲ್ಲಿ 3 ತಿಂಗಳು ಇಟ್ಟಾಗ ಅವನ ಮನೆಯಲ್ಲಿರುವವರೆಲ್ಲರೂ ಮನೆಯಲ್ಲಿಟ್ಟಿರುವಂತಹ ಸೊತ್ತೆಲ್ಲವೂ ಕೂಡ ಆಶೀರ್ವದಿಸಲ್ಪಟ್ಟಿತು. ಹಲ್ಲೆಲೂಯಾ! ಯೇಸು ಆಶೀರ್ವದಿಸುವಾತನಾಗಿದ್ದಾರೆ. ಆದರೆ ಆತನೊಂದಿಗೆ ಆಟ ಆಡುವುದಾದರೆ ಅಪಾಯ ಪ್ರಿಯರೇ. ಜೀವವುಳ್ಳ ದೇವರು ನಮಗೆ ಜೀವ ಕೊಡುವಾತನಾಗಿದ್ದಾರೆ. ಆದರೆ ಆ ಜೀವವುಳ್ಳ ದೇವರೊಂದಿಗೆ ಆಟ ಆಡಬೇಡಿರಿ. ಎಲೆಕ್ಟ್ರಿಸಿಟಿ ಒಳ್ಳೆಯದೆಂದು ನಮ್ಮೆಲ್ಲರಿಗೂ ಗೊತ್ತು. ಅದು ಅವಶ್ಯಕವಾದದ್ದು, ಪ್ರಯೋಜನಕರವಾದದ್ದು. ಅನೇಕ ರೀತಿಯಾಗಿ ಅದು ನಮಗೆ ಉಪಯೋಗಕರವಾಗಿರುತ್ತೆ. ಕರೆಂಟ್ ಮುಖಾಂತರವೇ ನಮಗೆ ಲೈಟ್ಗಳಾಗಲಿ ಫ್ಯಾನ್ಗಳಲ್ಲಿ ಈ ದಿನ 1 2 ಪ್ರತಿಯೊಂದು ಅದರಿಂದಲೇ ಕೆಲಸ ನಡೆಯುತ್ತೇವೆ. ಮನೆಯಲ್ಲಿ ನಾವು ಕಾಲ ಕಳೆಯಬೇಕಾದ್ರೆ, ಎಲ್ಲಾ ವಸ್ತು ನಡೆಯಬೇಕಾದರೆ ಕರೆಂಟ್ ಬಹಳ ಮುಖ್ಯ, ಎಲೆಕ್ಟ್ರಿಸಿಟಿ ಬಹಳ ಮುಖ್ಯ. ಹಾಗಂತ ಎಲೆಕ್ಟ್ರಿಸಿಟಿಯೊಂದಿಗೆ ಆಟ ಆಡುವುದಾದರೆ, ಬೆರಳಿಟ್ಟು ಕೆಣಕುವುದಾದರೆ, ಎಲೆಕ್ಟ್ರಿಸಿಟಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಮುದ್ದಿಟ್ಕೊಂಡ್ರೆ ಏನಾಗುತ್ತೆ? ಸುಟ್ಟಿ ಸಾಯುತ್ತೀರಿ. ಅದನ್ನು ಇಷ್ಟ ಬಂದ ರೀತಿಯಲ್ಲಿ, ತಪ್ಪಾದ ರೀತಿಯಲ್ಲಿ ಬಳಸಬಾರದು. ಹಾಗೆಯೇ ದೇವರು ಆಶೀರ್ವದಿಸ್ತಾರೆ, ಆದರೆ ಆತನೊಂದಿಗೆ ಆಟ ಆಡಬಾರದು. ದೇವರಿಗೇ ಸುಳ್ಳಾಡೋದೇನು ಪ್ರಿಯರೇ? ದೇವರಿಗೆ ಮೋಸ ಮಾಡಲು ಪ್ರಯತ್ನಿಸುವುದೇನು? ವಾಕ್ಯ ಹೇಳ್ತದೆ, ನಮ್ಮೊಳಗಡೆ ಇರುವ ಆಲೋಚನೆ ದೇವರಿಗೆ ತೋರಿಸಬಾರದೆಂದು ನಾವು ಎಷ್ಟೇ ಆಟ ಆಡೋದಾದರೆ ಹೇಗೆ ಆಶೀರ್ವದಿಸಲ್ಪಡೋದು? ಸಮಸ್ತವನ್ನು ಅರಿತಿರುವ ದೇವರ ಬಳಿಯಲ್ಲಿ ನಾವು ಹುಚ್ಚುಚ್ಚಾಗಿ ವರ್ತಿಸಬಾರದು. ದೇವರ ಬಳಿಗೆ ಬಂದಾಗ ಆತನು ಇದ್ದಾನೆ ಎಂದು, ಆತನು ನಮ್ಮನ್ನು ಅರಿತುಕೊಂಡಿದ್ದಾನೆಂದು, ನಮ್ಮ ಸ್ಥಿತಿ ಆತನಿಗೆ ಗೊತ್ತೆಂದು ನಾವು ಗುರುತಿಸಿ ಸರಿಯಾಗಿ ನಡೆದುಕೊಳ್ಳಬೇಕು. ನಮ್ಮ ಬಲಹೀನತೆ ಒಪ್ಪಿಕೊಳ್ಳುವುದಾದರೆ ಆತನು ಶಿಕ್ಷಿಸುವುದಿಲ್ಲ. ಅದನ್ನು ಒಪ್ಪಿಕೊಳ್ಳುವಾಗಲೇ ನಾವು ಶಿಕ್ಷೆಗೆ ಪಾತ್ರರಾಗ್ತೇವೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ತನ್ನ ರಕ್ತದಿಂದ ನಮ್ಮ ಸಕಲ ಅನೀತಿಯನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಅದಕ್ಕೆ ದೇವರ ಸನ್ನಿಧಿ ನಮಗೆ ಬೇಕು. ಖಚಿತವಾಗಿಯೂ ಯೇಸು ನಿಮ್ಮ ಮನೆಯಲ್ಲಿ ಇರಬೇಕು. ಇದ್ದಾರೋ? ಯೇಸು ನಿಮ್ಮ ಮನೆಯಲ್ಲಿರೋದಾದರೆ ಅಲ್ಲಿ ಯೇಸುವಿಗೆ ಇಷ್ಟ ಇಲ್ಲದ್ದು ಇರೋದಿಲ್ಲ. ಜಕ್ಕಾಯನ ಮನೆಗೆ ಯೇಸು ಹೋದಾಗ ಜಕ್ಕಾಯ ಬೆದರಿಕೊಳ್ತಾನೆ. ಅವನ ಮನೆಯಲ್ಲಿದ್ದದ್ದೆಲ್ಲ ಲಂಚದಿಂದ ದೋಚಿಕೊಂಡದ್ದಾಗಿದ್ವು. ಅವನೊಬ್ಬ ಲಂಚಕೋರನು, ಅವನೊಬ್ಬ ಮೋಸಗಾರನು, ಅವನೊಬ್ಬ ಐಶ್ವರ್ಯವಂತನು, ಕೆಟ್ಟದಾದ ರೀತಿಯಲ್ಲಿ ಐಶ್ವರ್ಯ ಸಂಪಾದಿಸುವವನಾಗಿದ್ದನು. ಅಲ್ಲಿ ಕನ್ವಿಕ್ಷನ್ ಬಂತು, ಅವನು ಒಪ್ಪಿಕೊಳ್ತಾನೆ ಇದು ತಪ್ಪಾದ ಸಂಪಾದನೆ ಎಂದು. ಅದಕ್ಕೆ ಎದ್ದು ನಿಂತು ಹೇಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧ ಮಾರಿ ಅರ್ಧ ಬಡವರಿಗೆ ಕೊಡ್ತೇನೆ, ನನಗೆ ಅನ್ಯಾಯದ ಸಂಪಾದನೆ ಬೇಡ. ನಾನು ಯಾರ್ಯಾರ ಬಳಿಯಿಂದ ಅನ್ಯಾಯವಾಗಿ ಏನೆಲ್ಲ ತೆಗೆದುಕೊಂಡಿದ್ದೇನೋ ಅದಕ್ಕೆ 4ರಷ್ಟು ತಿರುಗಿ ಕೊಡ್ತೇನೆ ಅನ್ನುತ್ತಾನೆ. ನನ್ನ ಮನಸಾಕ್ಷಿ ಸರಿಪಡಿಸಿಕೊಳ್ತೇನೆ, ನನ್ನ ಮನೆಯನ್ನು ಸರಿಪಡಿಸಿಕೊಳ್ತೇನೆ. ಯಾಕೆಂದರೆ ನನ್ನ ಮನೆಗೆ ಯೇಸು ಬಂದಿದ್ದಾರೆ. ಅದಕ್ಕೆ ಯೇಸು ಹೇಳ್ತಾರೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತೆಂದು.
ಆ ಮನೆಗೆಲ್ಲ ಬಂತು. ಜಕ್ಕಾಯ ಒಬ್ಬನಿಗೆ ಅಲ್ಲ, ಜಕ್ಕಾಯನ ಇಡೀ ಮನೆಗೆ ರಕ್ಷಣೆ ಉಂಟಾಯಿತು. ಅದು ರಕ್ಷಣೆಯ ನೆಲೆಯಾಗಿ ಮಾರ್ಪಟ್ಟಿತು. ಅದಕ್ಕೆ ನಿಮ್ಮ ಮನೆಯಲ್ಲಿ ಯೇಸು ಇದ್ದಾರೋ? ನಿಮ್ಮ ಮನೆಗೆ ರಕ್ಷಣೆ ಬಂದಿದೆಯೋ? ನಿಮ್ಮ ಮನೆಯವರು ಯೇಸುವನ್ನು ಅರಿತುಕೊಂಡಿದ್ದಾರೋ? ನಿಮ್ಮ ಮನೆಯಲ್ಲಿದ್ದವರೆಲ್ಲರಿಗೆ ಈ ರೀತಿ ದೇವರ ವಾಕ್ಯ ಸುವಾರ್ತೆ ಸಾರಲಾಗ್ತಾ ಇದೆ ಈ ಆನ್ಲೈನ್ ಮೂಲಕ. ಈ ವಾಕ್ಯಾನುಸಾರವಾಗಿ ನೀವು ಜೀವಿಸ್ತಾ ಇದ್ದೀರಾ? ನಿಮ್ಮ ಕುಟುಂಬವನ್ನು ದೇವರಿಗಾಗಿ ಸಂಪಾದಿಸಿಕೊಳ್ತಾ ಇದ್ದೀರಾ? ಕೆಲವರು ಹೇಳ್ತಾರೆ, ನಮ್ಮ ಮನೆಯವರು ಮಾರ್ಪಡಲ್ಲ ಅನ್ನುತ್ತಾರೆ, ಮಾತು ಕೇಳಲ್ಲ ಅನ್ನುತ್ತಾರೆ, ಯೇಸುವಿನ ಬಗ್ಗೆ ಹೇಳ್ತಾ ಇದ್ರೆ ನಂಬಲ್ಲ ಅನ್ನುತ್ತಿದ್ದಾರೆ, ಬಹಳ ಕೋಪಗೊಳ್ತಿದ್ದಾರೆ ಅನ್ನುತ್ತಾರೆ. ನಿಮ್ಮ ಜೀವಿತದಲ್ಲಿ ಅವರು ಯೇಸುವನ್ನು ನೋಡಬೇಕು. ನೀವು ಹೇಳುವ ಅಗತ್ಯವಿರಲ್ಲ. ಹೊರಗಿನವರಾದ್ರೆ ಹೇಳಬೇಕಾಗತ್ತೆ. ಮನೆಯವರಿಗೆ ಹೇಳುವ ಅಗತ್ಯ ಏನಿದೆ? ಬೆಳಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಅವರು ಚೆನ್ನಾಗಿ ನಿಮ್ಮನ್ನು ಗಮನಿಸುತ್ತಾ ಇರ್ತಾರೆ. ನಿಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಬರೋದಾದರೆ, ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಬರೋದಾದರೆ, ನೀವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿ ಕಾಣಿಸಿಕೊಂಡರೆ ಖಚಿತವಾಗಿಯೂ ನಿಮ್ಮ ಮನೆಯವರೆಲ್ಲರೂ ದೇವರನ್ನು ನಂಬುತ್ತಾರೆ. ನಿಮ್ಮ ದೇವರು ನನಗೂ ಬೇಕು ಎಂದು ಕೇಳುತ್ತಾರೆ. ನೀವು ಯೇಸುವನ್ನು ನಂಬಿದ್ದೇನೆ, ಆತನೇ ದೊಡ್ಡ ದೇವರೆಂದು ನೀವು ಹೇಳಿದ್ರೂ ಸಹ ನಿಮ್ಮ ಆಲೋಚನೆ ಕ್ರಿಯೆಗಳು ಮಾರ್ಪಡದಿದ್ದರೆ, ನಿಮ್ಮ ಪ್ರವರ್ತನೆ ಮಾರ್ಪಡದಿದ್ದರೆ, ನೀವು ಯೇಸು ಎಷ್ಟೇ ದೊಡ್ಡ ದೇವರಾಗಿದ್ದಾರೆಂದು ಗಂಟಲು ಹರ್ಕೊಂಡು ಹೇಳಿದ್ರೂ ಕೂಡ ಯಾಕೆ ಜನರು ನಂಬ್ತಾರೆ ಹೇಳಿ? ನಿಮ್ಮೊಳಗೆ ಸಹನೆ ಇದೆಯಾ? ತಾಳ್ಮೆ ಇದೆಯಾ? ಕ್ಷಮಿಸುತ್ತಾ ಇದ್ದೀರಾ? ತಗ್ಗಿಸಿಕೊಳ್ತಾ ಇದ್ದೀರಾ? ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿರುವವರು ಎಂದೇ ಆಗಲಿ ನೀವು ಪ್ರಾರ್ಥನೆ ಮಾಡುವುದನ್ನು ನಿಮ್ಮ ಮನೆಯಲ್ಲಿ ಅದನ್ನು ಅವರು ಗಮನಿಸಿದ್ದಾರೋ? ಡಿಸ್ಟರ್ಬ್ ಮಾಡಬೇಡಿ ಮಕ್ಕಳೇ, ಅಪ್ಪ ಬೈಬಲ್ ಓದುತ್ತಾ ಇದ್ದಾರೆ. ಗಲಾಟೆ ಮಾಡಬೇಡಿ ಮಕ್ಕಳೇ, ಅಮ್ಮ ಪ್ರಾರ್ಥನೆ ಮಾಡ್ತಿದ್ದಾಳೆ ಎಂದು ಹೇಳುವ ಸ್ಥಿತಿಯಲ್ಲಿ ನೀವಿದ್ದೀರಾ? ಹಾಗಿರುವಾಗ ತಾನೇ ನೀವು ಪ್ರಾರ್ಥನೆ ಮಾಡುವುದನ್ನು ದೇವರು ಕೇಳಿ ನಿಮ್ಮ ಪ್ರಾರ್ಥನೆಯ ಪ್ರತಿಫಲವಾಗಿ ನಿಮ್ಮ ಮನೆಯವರೆಲ್ಲ ರಕ್ಷಣೆ ಹೊಂದುತ್ತಾರೆ. ಈ ದಿನ ಬಹಳಷ್ಟು ಜನ ಭಕ್ತಿ ಅಂದ ಕೂಡಲೇ ಇಟ್ಸ್ ಎ ಪ್ರೈವೇಟ್ ವಿಷಯ ಅಂದುಕೊಳ್ತಿದ್ದಾರೆ. ಆದರೆ ನಾವು ರಕ್ಷಿಸಲ್ಪಟ್ಟ ನಂತರ ಯೇಸು ಕ್ರಿಸ್ತನ ಪ್ರೀತಿಯ ನಿಮಿತ್ತ ನಶಿಸಿ ಹೋಗುವವರ ವಿಷಯದಲ್ಲಿ ಭಾರ ನಮ್ಮೊಳಗೆ ಬರಬೇಕು. ಮೊದಲು ನಮ್ಮ ಮನೆಯವರು ಅದನ್ನು ನೋಡಬೇಕು. ಮನೆ ಗೆದ್ದು ದೇಶ ಗೆಲ್ಲಿರಿ ಅಂದಿದ್ದಾರೆ ಹಿರಿಯರು. ನಮ್ಮ ತಂದೆ ಒಬ್ಬ ಡೆಪ್ಯೂಟಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವಾಗ, ಇಷ್ಟ ಬಂದಂತೆ ವರ್ತಿಸುತ್ತಾ ಇರುವಾಗ, ಒಂದು ದಿನ ಅದ್ಭುತವಾಗಿ ರಕ್ಷಿಸಲ್ಪಟ್ಟು ಮಾರ್ಪಟ್ಟವರಾಗಿ ತಮಗಿರುವ ದುರಭ್ಯಾಸಗಳಿಂದ ಬಿಡುಗಡೆ ಹೊಂದುತ್ತಾರೆ. ಅವರು ಕೆಲವೊಂದು ಸಾರಿ ಒಂದು ಚರ್ಚಿಗೆ ಹೋಗ್ತಾ ಇದ್ರು. ಇಂಜಿನಿಯರ್ ಸರ್ ಬಂದಿದ್ದಾರೆ ಎಂಬುದಾಗಿ ಅವರಿಗೆ ವಿಶೇಷವಾದ ಚೇರ್ ಹಾಕ್ತಾ ಇದ್ರು. ಆದರೆ ಅವರು ಮಾರ್ಪಟ್ಟಿದ್ದಾರೆ ಎಂಬುದಾಗಿ ತಿಳಿದು ಆ ಪಾಸ್ಟರ್ ಅವರು ಬಂದು, ಅಯ್ಯ, ನಿಮ್ಮಂತಹ ಉನ್ನತವಾದ ಕುಲದವರಾಗಲಿ ಇಲ್ಲವೇ ಉದ್ಯೋಗ ಮಾಡುವವರಾಗಲಿ ಮಾರ್ಪಟ್ರೆ ಸಾಕ್ಷಿ ಹೇಳುವಾಗ ನಮ್ಮ ಚರ್ಚಿನಲ್ಲಿರುವವರು ನಂಬುತ್ತಾರೆ, ನಮ್ಮ ಚರ್ಚಿನಲ್ಲಿ ಬಂದು ಸಾಕ್ಷಿ ಹೇಳ್ರಿ ಎಂದು ಕೇಳಿದ್ರು. ಆಗ ನನ್ನ ತಂದೆ ಏನು ಹೇಳಿದ್ರು ಗೊತ್ತಾ? ನಾನು ಈಗ ತಾನೇ ರಕ್ಷಣೆ ಹೊಂದಿದ್ದೇನಯ್ಯ, ಇನ್ನೂ ನನ್ನ ಮನೆಯವರು ರಕ್ಷಿಸಲ್ಪಟ್ಟಿಲ್ಲ, ನನ್ನ ಹಿರಿಮಗ ಇನ್ನೂ ರಕ್ಷಣೆ ಹೊಂದಿಲ್ಲ. ಆ ಹಿರಿಮಗ ನಾನೇ ಆಗಿದ್ದೆ ಪ್ರಿಯರೇ. ನನ್ನ ಹಿರಿಮಗ ರಕ್ಷಣೆ ಹೊಂದಿಲ್ಲ, ನನ್ನ ಉಳಿದ ಮಕ್ಕಳು ಇನ್ನೂ ರಕ್ಷಣೆ ಹೊಂದಿಲ್ಲ. ನನ್ನ ಮನೆಯವರನ್ನೆಲ್ಲ ರಕ್ಷಣೆಗೆ ನಡೆಸಿದ ನಂತರ ಬಂದು ನಾನು ಸಾಕ್ಷಿ ಹೇಳುತ್ತೇನೆ. ಇಲ್ಲವಾದರೆ ನಾನು ಬಂದು ಸಾಕ್ಷಿ ಕೊಟ್ಟಾಗ ನೀನೇನೋ ಚೆನ್ನಾಗಿ ಸಾಕ್ಷಿ ಕೊಡ್ತಾ ಇದ್ದೀನಿ, ನಿನ್ನ ಮಕ್ಕಳ ಸಂಗತಿಯನ್ನು, ನಿನ್ನ ಕುಟುಂಬ ಸಂಗತಿಯೆಂದು ನಾನು ಕೇಳ್ತಾರಲ್ಲವೇ, ಅದರಿಂದ ನನ್ನ ದೇವರ ನಾಮಕ್ಕೆ ಅವಮಾನ ಆಗುತ್ತೆ ಎಂದು ಯೋಚಿಸಿ ನನ್ನ ರಕ್ಷಣೆಗಾಗಿ, ನನ್ನವರ ರಕ್ಷಣೆಗಾಗಿ 3 ತಿಂಗಳು ನನ್ನ ತಂದೆ ಉಪವಾಸವಿದ್ದು ಪ್ರಾರ್ಥಿಸಿದ್ರು. ನಾನೂ ರಕ್ಷಣೆ ಹೊಂದಿದೆ. ನನ್ನ ತಮ್ಮ ತಂಗಿಯಂದಿರೆಲ್ಲರೂ ರಕ್ಷಣೆ ಹೊಂದಿದ ನಂತರ ನನ್ನ ತಂದೆ ಸಾಕ್ಷಿ ಕೊಡೋದಷ್ಟೇ ಅಲ್ಲ, ವಾಕ್ಯ ಕೂಡ ಸಾರಲು ಆರಂಭಿಸುತ್ತಾರೆ. ಆನಂತರ ನಮ್ಮ ಮನೆಯೇ ಒಂದು ಪ್ರಾರ್ಥನೆಯ ಸ್ಥಳವಾಗಿ ಮಾರ್ಪಟ್ಟಿತು. ಆನಂತರ ದಿನಾಲು ನೆರೆಹೊರೆಯವರು ಒಂದು ಕುಟುಂಬವಾಗಿ ಬಂದು ಒಂದು ಸಭೆಯ ರೀತಿಯಲ್ಲಿ ಆ ಮನೆ ಮಾರ್ಪಟ್ಟಿತು. ಆಗ ಅನೇಕ ಆತ್ಮಗಳು ರಕ್ಷಣೆಗೆ ಬರುತ್ತಾ ಇದ್ವು. ದೇವರ ಸನ್ನಿಧಿ ನಿಮ್ಮ ಮನೆಗೆ ಬರುವುದಾದರೆ ನಿಮ್ಮ ಮನೆಯೇ ದೇವಾಲಯವಾಗಿ ಮಾರ್ಪಡುತ್ತೆ. ನಿಮ್ಮ ಮನೆ ಅನೇಕರಿಗೆ ಆಶ್ರಯ ಸ್ಥಾನವಾಗಿ ಇರುತ್ತೆ. ದೇವರೇ, ನಿಮ್ಮ ಸನ್ನಿಧಿ ನನಗೆ ದಯಪಾಲಿಸಿರಿ. ಈ ದಿನ ಮಂಜೂಷ ಪೆಟ್ಟಿಗೆಯಾಗಲಿ ಶಿಲುಬೆಗಳಾಗಲಿ ನಮಗೆ ಬೇಕಾಗಿಲ್ಲ, ಆದರೆ ಆತನ ಸನ್ನಿಧಿ ಆತ್ಮಸ್ವರೂಪನಾದ ದೇವರು ನಮ್ಮ ಮಧ್ಯ ಇದ್ರೆ, ನಮ್ಮ ಮನೆಗಳಲ್ಲಿ ಆತನಿರೋದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ, ದಿವ್ಯ ದಾನ ಹೊಂದುತ್ತೇವೆ, ಅನೇಕರಿಗೆ ಮಾದರಿಯಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಾನ್ ಮಾರ್ಪಟ್ಟಿದ್ದೇನೆ, ಬೇರೆಯವ್ರು ಮಾರ್ಪಟ್ಟಿಲ್ಲ, ಮಾರ್ಪಡಲ್ಲ ಅನ್ನುತ್ತಾರೆ. ನಮ್ಮ ಮಾತುಗಳಲ್ಲಿ ಮಾದರಿಯಾಗಿದ್ದು ನಿಮ್ಮ ಪಾದಗಳನ್ನು ಹಿಡಿದುಕೊಂಡು ನಮ್ಮನ್ನು ರಕ್ಷಿಸಿದಂತಹ ದೇವರು ನಮ್ಮ ಮನೆಯವರನ್ನೆಲ್ಲ ರಕ್ಷಿಸುತ್ತಾರೆ ಎಂದು ಪ್ರಾರ್ಥಿಸುವಂತೆ, ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸನ್ನಿಧಿಯನ್ನು ನಮ್ಮ ಮನೆಯಲ್ಲಿ ನೋಡುವಂತೆ ಮೊಳಕಾಲೂರಿ ಪ್ರಾರ್ಥಿಸುವವರನ್ನಾಗಿ, ಮನೆಯಲ್ಲಿ ಭಕ್ತಿಯನ್ನು ಆಚರಿಸಿ ಕುಟುಂಬದಲ್ಲಿರುವ ದುರಾತ್ಮನನ್ನು ಹೊರದೋಡಿಸುವಂತಹ ಪ್ರಾರ್ಥನಾ ವೀರರಾಗಿರಲು ನಮ್ಮಲ್ಲಿ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ವಾಕ್ಯ ಕೇಳ್ತಾ ಇದ್ದೀರಿ, ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸಿಸಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಹಾಗೂ ಪ್ರೈಸ್ ರಿಪೋರ್ಟ್ಸ್ ಇರೋದಾದರೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ತಪ್ಪದೆ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸಬಹುದಾದಷ್ಟು ಜನರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ವಿಶೇಷವಾದ ಮನವಿಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೇವೆ. ದೇವರು ತಪ್ಪದೆ ನಿಮಗೂ ಸಹಾಯ ಮಾಡ್ತಾರೆ. ಒಂದು ವಿಷಯ ನೆನಪಿಟ್ಕೊಳ್ಳಿ ಪ್ರಿಯರೇ, ನಾವು ಪ್ರಾರ್ಥಿಸೋದಷ್ಟೇ ಅಲ್ಲ, ನೀವು ಪ್ರಾರ್ಥಿಸಿದಾಗ ದೇವರು ಅದ್ಭುತ ಮಾಡ್ತಾರೆ. ಕರ್ತನ ಚಿತ್ತವಿರೋದಾದ್ರೆ ಈ ದಿನ ಏನಾಗಿದೆ? ಬುಧವಾರ ಆಗಿದೆಯಲ್ಲವೋ? ಹಾಗಾಗಿ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಮಧ್ಯವಾರದ ಪ್ರಾರ್ಥನೆ ಕೂಟಗಳಲ್ಲಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗಬಹುದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ 1 ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ 1 ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.